ಹಲೋ ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ತಿಂಡಿಗೆ ಬೆಳ್ಳುಳ್ಳಿ ಚಟ್ನಿ ಅಥವಾ ಬೆಳ್ಳುಳ್ಳಿ ಖಾರ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಸ್ನೇಹಿತರೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಷ್ಟು ಸ್ನೇಹಿತರೆ. ಇದನ್ನು ಅನ್ನದ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಮೊದಲಿಗೆ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿನ ಕುಟ್ಬಿಟ್ಟು ಆ ರೀತಿ ಮಾಡ್ಕೊಂಡಿದ್ದೀನಿ. ಆನಂತರ ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣಿನ ರಸ, 2 ಸ್ಪೂನು ಖಾರದ ಪುಡಿ ಮತ್ತು ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ, ಕರಿಬೇವಿನ ಸೊಪ್ಪು, ಎಣ್ಣೆ ಸ್ನೇಹಿತರೆ, ಸ್ವಲ್ಪ ಬೆಲ್ಲ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಸ್ನೇಹಿತರೆ. ಇಷ್ಟನ್ನು ಹಾಕಿ ನಾವು ಬೆಳ್ಳುಳ್ಳಿ ಚಟ್ನಿ ಅಥವಾ ಬೆಳ್ಳುಳ್ಳಿ ಖಾರ ಮಾಡೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ಮಾಡೋಣ. ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ಚಟ್ನಿನ ಶೀತ ಆಗಿರೋರಿಗೆ ಅಥವಾ ಕಫ ಇರೋರು ಈ ಥರ ಫುಡ್ನ ತಿಂದರೆ ಕಫ ಬೇಗ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ನಾವು ಬೆಳ್ಳುಳ್ಳಿ ಅದೇ ಥರನೇ ತಿಂದರೆ ಸ್ವಲ್ಪ ತಿನ್ನೋಕ್ಕಾಗಲ್ಲ. ಈ ಥರ ಫುಡ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬನ್ನಿ ಮಾಡೋಣ. ಮೊದಲಿಗೆ ಪಾತ್ರೆ ಬಿಸಿಗಿಟ್ಟಿದ್ದೀನಿ ಸ್ನೇಹಿತರೆ. ಆಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅನ್ನೋದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಆ ಎಣ್ಣೆ ಕಾಯ್ದಮೇಲೆ ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಇಷ್ಟನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಅದೊಂದು ಸ್ವಲ್ಪ ಫ್ರೈ ಆಗಲಿ. ಆನಂತರ ನಾವು ಕುಟ್ಟಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಆನಂತರ ನಾವು ಹುಣಸೆಹಣ್ಣು, ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣ ನೆನೆಸ್ಬಿಟ್ಟು ಚೆನ್ನಾಗಿ ಅದನ್ನು ರಸ ತಗೊಂಡಿದ್ವು, ಅದನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈಗ ಅದನ್ನು ಹಾಕಿದ ನಂತರ ಅದು ಚೆನ್ನಾಗಿ ಕುದಿ ಬರಬೇಕು, ಮಳ್ತಿರಬೇಕು. ಆ ಮೂಮೆಂಟಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಬೇಕು ಸ್ನೇಹಿತರೆ. ಈ ಥರ ಚಟ್ನಿನ ಚಳಿಗಾಲದಲ್ಲಿ, ಸ್ವಲ್ಪ ಮಳೆಗಾಲದಲ್ಲಿ ತಿಂದರೆ, ಕೋಲ್ಡ್ ವಾತಾವರಣ ಯಾವಾಗಿರುತ್ತೋ ಆ ರೀತಿ ಇದ್ದಾಗ ಈ ಥರ ರೆಸಿಪಿ ತಿನ್ನೋದ್ರಿಂದ ಸ್ವಲ್ಪ ಶೀತ ಆಗಲ್ಲ ಸ್ನೇಹಿತರೆ. ಹೆಲ್ದಿಯಾಗಿ ಇರ್ಬೋದು. ನೋಡಿದ್ರಲ್ಲ, ಈ ರೀತಿ ಉಪ್ಪು ಮತ್ತು ಬೆಲ್ಲ ಹಾಕಿ ಮಳ್ಳಿದ ಮೇಲೆ ಆನಂತರ ಸ್ವಲ್ಪ ಕಾಯಿ ತುರಿ ಮತ್ತು 3 ಸ್ಪೂನು ಧನಿಯಾ ಪೌಡರು, 2 ಸ್ಪೂನು ಖಾರದ ಪುಡಿ ಇಟ್ಕೊಂಡಿದ್ದೆ ಸ್ನೇಹಿತರೆ, ಅದನ್ನು ಹಾಕ್ತಾಯಿದ್ದೀನಿ. ಆನಂತರ ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು, ಎಲ್ಲದೂ ಹೊಂದ್ಕೊಳ್ಳೋ ರೀತಿಲಿ. ಈಗ ಹೊಂದ್ಕೊಂಡೈತೆ. ಇವಾಗ ಸ್ವಲ್ಪ ನನಗೆ ನೀರು ಕಡಿಮೆ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ತೀನಿ. ಅದಕ್ಕೆ ಹಾಕಿ ಬೇಕು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ರುಚಿಗೆ ಉಪ್ಪು ಬೇಕು ಅಂದರೆ ಹಾಕೋಬೇಕು ಸ್ನೇಹಿತರೆ. ನಾನು ಒಂದೇ ಸಲನೇ ಆ್ಯಡ್ ಮಾಡಿದ್ದೀನಿ ಉಪ್ಪನ್ನ, ನನಗೆ ಸಾಕು. ನೋಡಿದ್ರಲ್ಲ ಸ್ನೇಹಿತರೆ, ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನು ಅನ್ನದ ಜೊತೆ ಅಥವಾ ರೊಟ್ಟಿ ಜೊತೆ ತಿನ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.